ಎಲ್ಲರಿಗೂ ನಮಸ್ಕಾರ. ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, GFGC ಚನ್ನಪಟ್ಟಣ. ಸೊ ಥರ್ಡ್ ಸೆಮ್ BComಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ 12ನೇ ಸೆಷನ್ ಇದು, ಸೆಷನ್ ನಂಬರ್ 12. ಸೊ ಫ್ಯೂಚರ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸಿಂಗಲ್ ಫ್ಲೋ ಮತ್ತೆ ಅನ್ಈವನ್ ಫ್ಲೋ ಮುಗಿಸಿದ್ವಿ. ಸೊ ಈ ಸೆಷನ್ ಅಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಪ್ರಾಬ್ಲಮ್ಸ್ ಅನ್ನ ನೋಡ್ತೀವಿ. ಸೊ ಈ ಚಾಪ್ಟರ್ ನ ಉದ್ದೇಶಗಳು: ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಮನಿ ವ್ಯಾಲ್ಯೂ ಸೆನ್ಸ್ ಅನ್ನ ಡೈಲಿ ಸಿಚುಯೇಷನ್ಸ್ ಅಲ್ಲಿ ಅಪ್ಲೈ ಮಾಡೋದು, ಹಾಗೆ ಫ್ಯೂಚರ್ ವ್ಯಾಲ್ಯೂ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಮಾಡೋದು. ಈ ಸೆಷನ್ ನ ಔಟ್ಕಮ್ಸ್: ನೀವು ಕಾಂಪೌಂಡಿಂಗ್ ಟೆಕ್ನಿಕ್ ನ ಮೂಲಕ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತ್ಕೋತೀರಾ. ಹಾಗೇನೆ ಅದಕ್ಕೆ ಬೇಕಾಗಿರೋ ಫಾರ್ಮುಲಾ ಬಳಸೋದನ್ನ ಕಲ್ತ್ಕೋತೀರಾ. ಲಾಸ್ಟ್ ಕ್ಲಾಸ್ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ, ಸೊ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P ಇಂಟು 1 ಪ್ಲಸ್ I ಟು ದ ಪವರ್ ಆಫ್ n. ಸೊ ಈ 1 ಪ್ಲಸ್ I ಟು ದ ಪವರ್ ಆಫ್ n ಏನಿದೆ, ದಟ್ ಈಸ್ a compounding factor. m ಬಳಸ್ತೀವಿ ಯಾವಾಗ ಅಂದ್ರೆ when compounding is done more than once in a year. ಅಂದ್ರೆ ಹಾಫ್ ಇಯರ್ಲಿ ಮಾಡ್ತಾರೆ, ಕ್ವಾರ್ಟರ್ಲಿ ಮಾಡ್ತಾರೆ, ಮಂತ್ಲಿ ಕಾಂಪೌಂಡಿಂಗ್ ಮಾಡ್ತಾರೆ. ಸೊ ಅಂತ ಟೈಮ್ಸ್ ಅಲ್ಲಿ m ಬಳಸ್ತೀವಿ. ಸೊ ಆಗ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆಗ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P ಇಂಟು 1 plus I by m to the power of mn. So m ಅಂದ್ರೆ ಇಲ್ಲಿ number of compounding periods in a year. ಸೊ ಈ ಫಾರ್ಮುಲಾನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾವು ಈ ಸೆಷನ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಆನ್ವಿಟಿ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಆನ್ವಿಟಿ ಅಂದ್ರೆ ಎನಿ ಈಕ್ವಲ್ ಸಮ್ ಆಫ್ ಮನಿ ರಿಸೀವ್ಡ್ ಇನ್ ಪೀರಿಯಾಡಿಕಲ್ ಇಂಟರ್ವಲ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ಪೆನ್ಷನ್. ಸೊ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಬರುತ್ತೆ. ಸೊ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಬರುತ್ತೆ ಅಲ್ವಾ, ಫಿಕ್ಸ್ಡ್ ಅಮೌಂಟ್. ಸೊ ಅದು ಎಂಡ್ ಆಫ್ ಲೈಫ್ ವರ್ಗೂ ಬರಬಹುದು ಅಥವಾ ಇಷ್ಟು ವರ್ಷ ಅಂತ ಬಂದು ನಿಲ್ಲಬಹುದು ಅಲ್ವಾ. ಸೇ 15 ಇಯರ್ಸ್ ಪೆನ್ಷನ್ ಬಂದು ನಿಲ್ಲಬಹುದು ಅಥವಾ ಎಂಡ್ ಆಫ್ ಲೈಫ್ ವರ್ಗೂ ಬರಬಹುದು. ಇಟ್ ಡಿಪೆಂಡ್ಸ್. ಸೊ ಇದನ್ನ ನಾವು ಆನ್ವಿಟಿ ಅಂತ ಕರಿತೀವಿ. ಆದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಅದು ಎಷ್ಟು ಪೀರಿಯಡ್ ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಲ್ಲಾಂದ್ರೆ ಫಾರ್ಮುಲಾನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದ್ರೂ ಒಂದು ಪೀರಿಯಡ್ ಇರಬೇಕು. ಎಷ್ಟು ಅಂತ 10 ಇಯರ್ಸ್ 15 ಇಯರ್ಸ್ ಎಷ್ಟು ಪೀರಿಯಡ್ ಇರಬೇಕು. ಸೊ ಪೆನ್ಷನ್ ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ನ ನೀವು ಪರ್ಚೇಸ್ ಮಾಡಿದಾಗ ಆ ಕಂಪ್ನಿ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಪೇ ಮಾಡುತ್ತೆ.
ಸೊ ಅದನ್ನ ಹಾಫ್ ಇಯರ್ಲಿ ಪೇ ಮಾಡಬಹುದು ಅಥವಾ ಇಯರ್ಲಿ ಪೇ ಮಾಡಬಹುದು. ಸೊ ದಟ್ ಈಸ್ ಆಲ್ಸೋ ಎ ರೆಗ್ಯುಲರ್ ಇನ್ಕಮ್. ಅದೇನ್ ಚೇಂಜ್ ಆಗೋದಿಲ್ಲ, ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ಅಷ್ಟೇ. ಅದು ಸೊ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, ಅಷ್ಟನ್ನ ಪೇ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಆಲ್ಸೋ an example for annuity. ಸೊ ಹಾಗೆ equal sum of money received in periodical intervals over a period of time. ಸೊ ಅದನ್ನ ನಾವು ಆನ್ಯುಟಿ ಅಂತ ಕರಿತೀವಿ. ಅದು ತಿಂಗಳು ರಿಸೀವ್ ಮಾಡಬಹುದು, ಅಥವಾ ಕ್ವಾರ್ಟರ್ಲಿ ಒನ್ಸ್ ರಿಸೀವ್ ಮಾಡಬಹುದು, ಅಥವಾ ಹಾಫ್ ಇಯರ್ಲಿ ರಿಸೀವ್ ಮಾಡಬಹುದು, ಇಲ್ಲ ಆನ್ಯುಯಲಿನೂ ರಿಸೀವ್ ಮಾಡಬಹುದು. ಸೊ ಆ ತರ ಒಂದು ರೆಗ್ಯುಲರ್ ಇನ್ಕಮ್ ಒಂದಷ್ಟು ವರ್ಷ, ಆ ವರ್ಷ ನಂಗೆ ಗೊತ್ತಿರಬೇಕು ಎಷ್ಟು ವರ್ಷ ಆ ತರ ರಿಸೀವ್ ಮಾಡ್ತೀವಿ ಅಂತ, ಒಂದಷ್ಟು ವರ್ಷಗಳ ಕಾಲ ರಿಸೀವ್ ಮಾಡೋದಾದ್ರೆ ದಟ್ ಈಸ್ ಕಾಲ್ಡ್ ಅನ್ ಆನ್ಯುಟಿ. ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಫಸ್ಟ್ ನಮ್ಗೆ ಆನ್ಯುಟಿ ಅಮೌಂಟ್ ಗೊತ್ತಿರಬೇಕು ಎಷ್ಟು ಬರುತ್ತೆ ಅಂತ, ಮತ್ತೆ ಅದು ಬಿಗಿನಿಂಗ್ ಆಫ್ ದ ಪೀರಿಯಡ್ ಬರುತ್ತಾ ಅಥವಾ ಎಂಡ್ ಆಫ್ ದ ಪೀರಿಯಡ್ ಬರುತ್ತಾ ಅನ್ನೋದು ಗೊತ್ತಿರಬೇಕು. ಮೊದಲನೇದು ಆನ್ಯುಟಿ ಅಮೌಂಟ್ ಗೊತ್ತಿರಬೇಕು, ಮತ್ತೆ ಅದು ಬಿಗಿನಿಂಗ್ ಆಫ್ ದ ಪೀರಿಯಡ್ ಬರುತ್ತಾ ಅಥವಾ ಎಂಡ್ ಆಫ್ ದ ಪೀರಿಯಡ್ ಬರುತ್ತಾ ಅನ್ನೋದು ಗೊತ್ತಿರಬೇಕು. ಮತ್ತೆ ಅದರ ಫ್ರೀಕ್ವೆನ್ಸಿ ಏನು ಅನ್ನೋದು ಗೊತ್ತಿರಬೇಕು. ಮಂತ್ಲಿ ಬರುತ್ತಾ, ಹಾಫ್ ಇಯರ್ಲಿ ಬರುತ್ತಾ, ಕ್ವಾರ್ಟರ್ಲಿ ಬರುತ್ತಾ, ಇಯರ್ಲಿ ಬರುತ್ತಾ, ಸೊ ಅದು ಗೊತ್ತಿರಬೇಕು. ಇನ್ನೊಂದೇನಂದ್ರೆ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್, ಅದಕ್ಕೆ ಬೇಕಾಗಿರುವಂತ ಫಾರ್ಮುಲಾನ ಅಪ್ಲೈ ಮಾಡಿ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಈ 3 ಸ್ಟೆಪ್ಸ್. ಮೊದಲನೇದು ಡಿಟರ್ಮೈನ್ the amount of annuity and whether it occurs at the beginning or at the end of the period. ಎರಡನೇ ಸ್ಟೆಪ್ determine the frequency of annuity, monthly, quarterly, half yearly, yearly. Third step, apply the appropriate formula to find out future value of annuity. ಸೊ ಇಲ್ಲಿ ಒಂದು ಫಾರ್ಮುಲಾ ಇದೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ ಆರ್ಡಿನರಿ ಆನ್ಯುಟಿ. ಆರ್ಡಿನರಿ ಆನ್ಯುಟಿ ಅಂದ್ರೆ ಎಂಡ್ ಆಫ್ ದ ಪೀರಿಯಡ್ ಆ ಆನ್ಯುಟಿ ಅಮೌಂಟ್ ಬರ್ತಾ ಇದೆ ಅಂತ. ಮಂತ್ಲಿ ಆದ್ರೆ 30th ಆಫ್ ಎವ್ರಿ ಮಂತ್ ಅಥವಾ 31st ಆಫ್ ಎವ್ರಿ ಮಂತ್. ಇಯರ್ಲಿ ಆದ್ರೆ 31st ಡಿಸೆಂಬರ್ ಎವ್ರಿ ಇಯರ್ ಎಂಡ್ ಅಲ್ಲಿ ಬರುತ್ತೆ ಅಂತ, ಆಯ್ತಾ. ಕ್ವಾರ್ಟರ್ಲಿ ಆದ್ರೆ ಅಟ್ ದ ಎಂಡ್ ಆಫ್ ಎವ್ರಿ ಕ್ವಾರ್ಟರ್. ಸೊ ಅಟ್ ದ ಎಂಡ್ ಆಫ್ ದ ರಿಲೆವೆಂಟ್ ಪೀರಿಯಡ್ ಆ ಆನ್ಯುಟಿ ಅಮೌಂಟ್ ಬರ್ತಾ ಇದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಅನ್ ಆರ್ಡಿನರಿ ಆನ್ಯುಟಿ. ಆರ್ಡಿನರಿ ಆನ್ಯುಟಿ. ಸೊ ಅದಕ್ಕೆ ಇದು ಫಾರ್ಮುಲಾ, A into 1 plus R to the power of n minus 1 divided by R. ಸೊ ಇಲ್ಲಿ A ಅಂದ್ರೆ ಆನ್ಯುಟಿ ಅಮೌಂಟ್, R ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಥವಾ ಕಾಂಪೌಂಡಿಂಗ್ ರೇಟ್, n ಅಂದ್ರೆ ನಂಬರ್ ಆಫ್ ಪೀರಿಯಡ್ಸ್. ಸೊ ಅಗೈನ್ R ಅಂದ್ರೆ ಇಂಟ್ರೆಸ್ಟ್ ರೇಟ್. ಸೊ ಈ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಡೆಸಿಮಲ್ಸ್ ಅಲ್ಲಿ ತಗೋಬೇಕು. 10% ಅಂದ್ರೆ 10/100, 0.10. ಸೊ ಆ ರೀತಿ ತಗೋಬೇಕು. ಸೊ A into 1 plus R to the power of n minus 1 divided by R. ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಡ್ಯೂ. ಆನ್ಯುಟಿ ಡ್ಯೂ ಅಂದ್ರೆ ಬಿಗಿನಿಂಗ್ ಆಫ್ ದ ಪೀರಿಯಡ್ ಆನ್ಯುಟಿ ಅಮೌಂಟ್ ಬರ್ತಾ ಇದೆ ಅಂತ. ಬಿಗಿನಿಂಗ್ ಆಫ್ ದ ಪೀರಿಯಡ್
ಮಂತ್ಲಿ ಆದ್ರೆ ಫಸ್ಟ್ ಆಫ್ ಎವ್ರಿ ಮಂತ್ ಬರ್ತಾ ಇದೆ. ಕ್ವಾರ್ಟರ್ಲಿ ಆದ್ರೆ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್. ಇಯರ್ಲಿ ಆದ್ರೆ ಜನವರಿ ಫಸ್ಟ್ ಆಫ್ ಎವ್ರಿ ಇಯರ್. ಹಾಫ್ ಇಯರ್ಲಿ ಆದ್ರೆ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಹಾಫ್ ಇಯರ್, ಎವ್ರಿ 6 months. ಸೊ ಹಾಗೆ ಒಟ್ನಲ್ಲಿ ಬಿಗಿನಿಂಗ್ ಆಫ್ ಎವ್ರಿ ಪೀರಿಯಡ್ ಬಂದ್ರೆ ಅದನ್ನ ಆನ್ಯುಟಿ ಡ್ಯೂ ಅಂತ ಕರಿತೀವಿ. ಸೊ ಅದಕ್ಕೆ ಫಾರ್ಮುಲಾ A/R ಇಂಟು 1 + R to the power of n minus 1 into 1 + R. ಸೊ ಇದನ್ನ ಕೇರ್ಫುಲ್ ಆಗಿ ಗಮನಿಸಿ. ಲಾಸ್ಟ್ ಸ್ಲೈಡ್ ಅಲ್ಲಿ ಒಂದು ಫಾರ್ಮುಲಾ ಕೊಟ್ಟನಲ್ಲ ಆರ್ಡಿನರಿ ಆನ್ಯುಟಿಗೆ, ಅದಕ್ಕೇನೆ 1 + R ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡಿಬಿಟ್ರೆ ಈ ಫಾರ್ಮುಲಾ ಬರುತ್ತೆ. ಆಯ್ತಾ? ಸೊ ಇಲ್ಲಿ ಏನ್ ಮಾಡಿದೀವಿ, ಆ ಆರ್ ಏನಿದೆ ಅದನ್ನ ಎ ಕೆಳಕ್ ತಗೊಂಡಿದ್ದೀವಿ. ಎರಡು ಸೇಮ್ ರಿಸಲ್ಟೇ ಕೊಡುತ್ತೆ. ಎ ಕೆಳಕ್ ತಗೊಂಡಿದ್ದೀವಿ. ಅದನ್ನ ಬೇಕಾದ್ರೆ ಇದ್ರ ಕೆಳಕ್ ತಗೋಬಹುದು. ಯಾವುದು? 1 + R to the power of n minus 1 divided by R ಅಂತಾನು ತಗೋಬಹುದು. ಇಟ್ ಗಿವ್ಸ್ ದ ಸೇಮ್ ರಿಸಲ್ಟ್. ಆಯ್ತಾ? ಸೊ ಒಂದು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದ್ರೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆರ್ಡಿನರಿ ಆನ್ಯುಟಿ ಏನಿದೆ ಅದಕ್ಕೆ 1 + R ಮಲ್ಟಿಪ್ಲೈ ಮಾಡಿದ್ರೆ you get formula for annuity due. So you get formula for finding out future value of annuity due. So ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್. ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಯಾರೋ ಒಬ್ರು ನಿಮ್ಗೆ ಬಡ್ಡಿ ಕೊಡಬೇಕು, ತಿಂಗಳಿಗೆ 1%, ಅಂದ್ರೆ ವರ್ಷಕ್ಕೆ 12%. ಅದನ್ನ ಹೇಗ್ ಕೊಡ್ತಾರೆ? ತಿಂಗಳು ಕೊಡ್ತಾರಾ, ಅಥವಾ 6 ತಿಂಗಳಿಗೊಂದ್ಸರಿ ಕೊಡ್ತಾರಾ, ಇಲ್ಲ 3 ತಿಂಗಳಿಗೊಂದ್ಸರಿ ಕೊಡ್ತಾರಾ, ಅಥವಾ ವರ್ಷಕ್ಕೊಂದ್ಸರಿ ಪೇಮೆಂಟ್ ಮಾಡ್ತಾರಾ? ಹೇಗ್ ಮಾಡ್ತಾರೆ? ಈಗ ವರ್ಷಕ್ಕೊಂದ್ಸಲಿ ಪೇಮೆಂಟ್ ಮಾಡೋದಾದ್ರೆ 12% ಒಂದೇ ಸರಿ ಕೊಡ್ಬೋದು. ಅದರಲ್ಲೇನು ತೊಂದರೆ ಇಲ್ಲ, ಏನು ಕ್ಯಾಲ್ಕುಲೇಷನ್ಸ್ ಬೇಡ ಅಲ್ಲಿ. ಸೊ ಫ್ಲಾಟ್ ಆಗಿ ನಾವು 12% ಆಫ್ ದ ಅಮೌಂಟ್ ಏನಿದೆ ಅದನ್ನ ಪೇ ಮಾಡ್ತಾರೆ. ಆದ್ರೆ ಒಂದ್ ವೇಳೆ ಅವ್ರೇನಾದ್ರೂ ಮೋರ್ ದ್ಯಾನ್ ಒನ್ಸ್ ಇಂಟ್ರೆಸ್ಟ್ ಕೊಡೋದಾದ್ರೆ, ಮೋರ್ ದ್ಯಾನ್ ಒನ್ಸ್ ಇನ್ ಎ ಇಯರ್ ಕಾಂಪೌಂಡಿಂಗ್ ಮಾಡೋದಾದ್ರೆ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟು ಚೇಂಜ್ ಆಗುತ್ತೆ. ಆಯ್ತಾ? ಈಗ ಅದೇ 12% ಹಾಫ್ ಇಯರ್ಲಿ ಕಾಂಪೌಂಡಿಂಗ್ ಮಾಡ್ತಾರೆ. ಆಯ್ತಾ? ಸೊ ಹಾಫ್ ಇಯರ್ಲಿ ಕಾಂಪೌಂಡಿಂಗ್ ಅಂದ್ರೆ ಏನು? 6 ತಿಂಗಳಾಯ್ತು, ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ, ಇಂಟ್ರೆಸ್ಟ್ ಬೀಳುತ್ತೆ. ನೆಕ್ಸ್ಟ್ ಹಾಫ್ ಇಯರ್ ಏನಿದೆ, ನೆಕ್ಸ್ಟ್ 6 months, ಆಗ ಈ ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ. ಅಂದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ, ಬಡ್ಡಿ ಮೇಲೆ ಬಡ್ಡಿ ಬೀಳೋದು, ಚಕ್ರ ಬಡ್ಡಿ. ಆಯ್ತಾ? ಸೊ ಆಗ ಆ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಏನಿದೆ, ಅಂದ್ರೆ ನಿಖರವಾದಂತ ಇಂಟ್ರೆಸ್ಟ್ ರೇಟು ಆನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ಅದು ವೇರಿ ಆಗುತ್ತೆ. 12% ಆಗಿರೋಲ್ಲ, ಅದು ಸ್ವಲ್ಪ ಆಡ್ ಆಗಿರುತ್ತೆ. 12% ಗಿಂತ ಜಾಸ್ತಿ ಇರುತ್ತದು. ಸೊ ಪಾಯಿಂಟ್ ಗೊತ್ತಾಯ್ತಾ? ಸೊ ಹಾಫ್ ಇಯರ್ಲಿ ಕಾಂಪೌಂಡಿಂಗ್ ಮಾಡೋದಾದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಿದ್ದು ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಆನ್ಯುಯಲ್ ಇಂಟ್ರೆಸ್ಟ್ ರೇಟು ವೇರಿ ಆಗುತ್ತೆ, 12% ಇರೋದಿಲ್ಲ. ಆಯ್ತಾ? ಹಾಗೇನೆ ಕ್ವಾರ್ಟರ್ಲಿ ಮಾಡಿದಾಗ್ಲೂ ಅಷ್ಟೇ, ಮಂತ್ಲಿ ಮಾಡಿದಾಗ್ಲೂ ಅಷ್ಟೇ. ಸೊ ತಿಂಗಳಿಗೊಂದ್ಸರಿ ಇಂಟ್ರೆಸ್ಟ್ ಬೀಳುತ್ತೆ ಅಂದ್ರೆ ಅದು ಆಡ್ ಆಗ್ತಾ ಹೋಗುತ್ತೆ ಅದು. ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟು ಆನ್ಯುಯಲ್ ಆಗಿ ತಗೊಂಡಾಗ ಅದು ಜಾಸ್ತಿನೇ ಇರುತ್ತೆ, 12 ಗಿಂತ ಜಾಸ್ತಿ ಇರುತ್ತೆ.
ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದು 1 ಪ್ಲಸ್ I by m to the power of mn minus 1. ಈಗ ಹಾಫ್ ಇಯರ್ಲಿ ಅಂತ ಹೇಳಿದೆ ಎಕ್ಸಾಂಪಲ್. ಸೊ ಹೇಗೆ ತಗೋತೀರಾ? 1 ಪ್ಲಸ್ 0.12 12% ಅಲ್ವಾ? ಸೊ 12 by 100 0.12 ಆಗುತ್ತೆ. 0.12 ಡಿವೈಡೆಡ್ ಬೈ 2 ಹಾಫ್ ಇಯರ್ಲಿ ಅಂದ್ರೆ 2 m is equal to 2 ಆಗುತ್ತೆ ಟು ದ ಪವರ್ ಆಫ್ m into n. ಸೊ n ಅಂದ್ರೆ 1 ಅಂತ ತಗೊಳ್ಳೋಣ, 1 ಇಯರ್ ಅಂತ ತಗೊಳ್ಳೋಣ. 2 into 1 ಸೊ 2 ಆಗುತ್ತೆ. ಸೊ ಎಷ್ಟಾಗುತ್ತೆ? 0.12 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 0.06 ಆಗುತ್ತೆ. 12% ಅಲ್ಲಿ 2 ಭಾಗ ಮಾಡಿದ್ರೆ ಎಷ್ಟು? 6%. ಸೊ 6 by 100 is 0.06. ಸೊ ಅದಕ್ಕೆ 1 ಆಡ್ ಮಾಡಿದ್ರೆ 1.06 ಆಗುತ್ತೆ. ಸೊ 1.06 ಟು ದ ಪವರ್ ಆಫ್ 2. ಸೊ ಎಷ್ಟಾಗುತ್ತೆ? 1.06 to the power of 2. $12.36 ಆಗಬಹುದು. ಹಾ, 12.36 ಆಗುತ್ತೆ. 12.36. ಸೊ -1 ಮಾಡಿದ್ಮೇಲೆ ಅದು 0.1236 ಅಂತ ಬರುತ್ತೆ. ಅದು ಡೆಸಿಮಲ್ಸ್ ಅಲ್ಲಿ ಇರೋದು. ಇಂಟು 100 ಮಾಡಿ 12.36 12.36%. ಅಂದ್ರೆ ಇಯರ್ಲಿ ಒಂದ್ಸರಿ ಮಾತ್ರ ಕಾಂಪೌಂಡ್ ಮಾಡೋದಾದ್ರೆ ಇಂಟ್ರೆಸ್ಟ್ ರೇಟ್ ವಿಲ್ ಬಿ 12%. ಆದ್ರೆ ಹಾಫ್ ಇಯರ್ಲಿ ಕಾಂಪೌಂಡ್ ಮಾಡೋದಾದ್ರೆ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ವಿಲ್ ಬಿ 12.36. ಸೊ ನೆಕ್ಸ್ಟ್ ಆನ್ವಿಟಿ ಪ್ರಾಬ್ಲಮ್ಸ್ ಗೆ ಹೋಗೋಣ. ಸೊ ಈ ಪ್ರಾಬ್ಲಮ್ ಅನ್ನ ಸರಿಯಾಗಿ ಓದ್ಕೊಳ್ಳಿ. ಮಿಸ್ಟರ್ ಎಕ್ಸ್ ಅನ್ನೋನು 10,000 ಡೆಪಾಸಿಟ್ ಮಾಡ್ತಾನೆ at the end of every year for 4 years. Deposit earns a compound interest of 10% per annum. Determine how much money he will have at the end of 4 years. So question ಅರ್ಥ ಆಯ್ತಲ್ವಾ? ಪ್ರತಿ ವರ್ಷ ಅವನು 10,000 ಡೆಪಾಸಿಟ್ ಮಾಡ್ತಾನೆ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್. ಅಟ್ ದ ಎಂಡ್ ಆಫ್ 4th ಇಯರ್ ಬಡ್ಡಿನೂ ಸೇರಿ ಎಷ್ಟು ಅಕ್ಯುಮುಲೇಟ್ ಆಗಿರುತ್ತೆ ಅವನ ಅಕೌಂಟ್ ಅಲ್ಲಿ? ಸೊ ಹೀಗೆ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಎಂಡ್ ಆಫ್ ದ ಇಯರ್ ಅಂದ್ರೆ ಆರ್ಡಿನರಿ ಆನ್ವಿಟಿ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫ್ಯೂಚರ್ ವ್ಯಾಲ್ಯೂ ಆಫ್ ಆರ್ಡಿನರಿ ಆನ್ವಿಟಿ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆರ್ಡಿನರಿ ಆನ್ವಿಟಿ a into 1 plus r to the power of n minus 1 divided by r. ಸೊ ಆಯಾ ಜಾಗದಲ್ಲಿ ಅಮೌಂಟ್ ಹಾಕಿ. ಆನ್ವಿಟಿ ಅಮೌಂಟ್ ಎಷ್ಟಿದೆ? ಪ್ರತಿ ವರ್ಷ ಅವನು ಡೆಪಾಸಿಟ್ ಮಾಡೋದು 10,000 ಇಂಟು, ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 10% ಇದೆ ಅಲ್ವಾ? ಸೊ 0.10 ಆಗುತ್ತೆ ಟು ದ ಪವರ್ ಆಫ್ 4 years. ಸೊ ಟೋಟಲ್ ನಂಬರ್ ಆಫ್ ಇಯರ್ಸ್ ಇರೋದೆಷ್ಟು? 4. ಸೊ ಇಲ್ಲೇನೋ ನೀವು ಹಿಂದೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಫ್ಲೋ ಮಾಡಬೇಕಾದ್ರೆ ಮಾಡೋದವಲ್ಲ, ಆ ರೀತಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. 3 ಹಾಕ್ಬೇಕಾ, 4 ಹಾಕ್ಬೇಕಾ, 2 ಹಾಕ್ಬೇಕಾ, ಏನು ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ಸೊ ಇಲ್ಲಿ ನಂಬರ್ ಆಫ್ ಟೋಟಲ್ ಇಯರ್ಸ್ ಎಷ್ಟಿದೆ? 4. ಅಷ್ಟನ್ನು ಹಾಕಿ ಅಷ್ಟೇನೆ, ಆಯ್ತಾ? ಸೊ ಫಾರ್ಮುಲಾದಲ್ಲಿ ಅದೆಲ್ಲ ನಡೆಯುತ್ತೆ, ಅಡ್ಜಸ್ಟ್ಮೆಂಟ್ಸ್ ಎಲ್ಲಾನು. ಸೊ ಜಸ್ಟ್ ನೀವು ಟೋಟಲ್ ನಂಬರ್ ಆಫ್ ಎಷ್ಟಿದೆ ಇಯರ್ಸ್ ಅಷ್ಟನ್ನ ಹಾಕೋದಷ್ಟೇ. 4 ಇಯರ್ಸ್ ಇದೆ, 4 ಇಯರ್ಸ್ ಹಾಕೋದಷ್ಟೇನೆ. ಸೊ ಇದು ಟು ದ ಪವರ್ ಆಫ್ 4 ಆಗುತ್ತೆ, -1 ಡಿವೈಡೆಡ್ ಬೈ 0.10.
ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ. ಸೊ 1.1 to the power of 4 ಆಗುತ್ತೆ. ಸೊ 1.1 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತೆ, 1.4641 minus 1 divided by 0.10. ಸೊ ಇದೇನಾಗುತ್ತೆ, 0.4641 divided by 0.1 ಆಯ್ತಾ. ಸೊ ಇದನ್ನ ಡಿವೈಡ್ ಮಾಡಿ, ಹುಷಾರಾಗಿ ಡಿವೈಡ್ ಮಾಡ್ಬೇಕಿದ್ನ. 0.4641 ಡಿವೈಡೆಡ್ ಬೈ 0.1 ಅದೆಷ್ಟು ಬರುತ್ತೆ, ಮಲ್ಟಿಪ್ಲೈಡ್ ಬೈ 10,000 ಮಾಡಿ. ಸೊ ಆಗ ನಿಮ್ಗೆ ಇಷ್ಟು ಅಮೌಂಟ್ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಮಲ್ಟಿಪ್ಲೈ ಮಾಡಿ ಯು ಗೆಟ್ ದಿಸ್ ಆನ್ಸರ್. ಅಂದ್ರೆ ಆ ವ್ಯಕ್ತಿ ಪ್ರತಿ ವರ್ಷ 10,000 ಡೆಪಾಸಿಟ್ ಮಾಡಿದ್ರೆ ಅಟ್ ದ ಎಂಡ್ ಆಫ್ 4th ಇಯರ್ ಅವನ್ಗೆ ಇಷ್ಟು ಅಮೌಂಟ್ ಸಿಗತ್ತೆ ಅಂತ, ಆಯ್ತಾ. ಸೊ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್, 5,000 ಡೆಪಾಸಿಟ್ ಮಾಡ್ತಾನೆ ಮಿಸ್ಟರ್ ಎ. At the end of every year, deposit earns compound interest 8% per annum. Determine how much money he will get at the end of 5 years. So ಇದು ಅದೇ ತರ ಪ್ರಾಬ್ಲಮ್. ಅಮೌಂಟು ಪರ್ಸೆಂಟೇಜ್ ಎಲ್ಲ ವೇರಿ ಆಗುತ್ತೆ ಅಷ್ಟೇನೆ. ಸೊ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇದು ಕೂಡ ಎಂಡ್ ಆಫ್ ದ ಇಯರ್, ಎಂಡ್ ಆಫ್ ಎವ್ರಿ ಇಯರ್. ಸೊ ಅದರಿಂದ ಆರ್ಡಿನರಿ ಅನ್ವಿಟಿ. ಸೊ ಅದೇ ಫಾರ್ಮುಲಾನ ತಗೊಳ್ಳಿ, ಆಯಾ ಜಾಗದಲ್ಲಿ ಆ ಫಿಗರ್ಸ್ ಅನ್ನ ಹಾಕಿ. ಸೊ ಆನ್ವಿಟಿ ಅಮೌಂಟ್ ಇರೋದು 5,000. ಸೊ 5,000 1 ಪ್ಲಸ್ 8% ಅಂದ್ರೆ 8/100 0.08. ಸೊ ಟು ದ ಪವರ್ ಆಫ್ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟು, 5 ಅಲ್ವಾ. ಟು ದ ಪವರ್ ಆಫ್ 5 minus 1 divided by 0.08. ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ, 1.08 to the power of 5. ಸೊ ಅದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ 1.08 ಅನ್ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, ಆಗ ಈ ಫಿಗರ್ ಸಿಗುತ್ತೆ, 1.4693 ಮೈನಸ್ 1 ಡಿವೈಡೆಡ್ ಬೈ 0.08. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ 0.4693 ಡಿವೈಡೆಡ್ ಬೈ 0.08 ಬರುತ್ತೆ. ಸೊ ಅದೆಷ್ಟು ವ್ಯಾಲ್ಯೂ ಆಗುತ್ತೆ, ಇಂಟು 5,000 ಮಾಡಿ, ಆಗ ನಿಮ್ಗೆ ಈ ಫಿಗರ್ ಬರುತ್ತೆ, 29,000 ಈ ಫಿಗರ್ ಬರುತ್ತೆ. ಸೊ ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋದ್ರ ಮೂಲಕ ನೀವು ಆರ್ಡಿನರಿ ಆನ್ವಿಟಿನಲ್ಲಾಗ್ಲಿ ಅಥವಾ ಆನ್ವಿಟಿ ಡ್ಯೂ ನಲ್ಲಾಗ್ಲಿ ನೀವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಸೊ ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಏನು ತಪ್ಪು ಮಾಡಬಾರ್ದು. ಇಂಟ್ರೆಸ್ಟ್ ರೇಟ್, ಪವರ್ ಮತ್ತೆ ಡಿವಿಷನ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಮಿಸ್ಟರ್ ಎ 5,000 ಡೆಪಾಸಿಟ್ ಮಾಡ್ತಾನೆ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್. ಸೊ ಇದು ಆನ್ವಿಟಿ ಡ್ಯೂ ಬರುತ್ತೆ. ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್ ಫಾರ್ 5 years in a bank, and the deposit earns a compound interest at 8% per annum. Determine how much he will have at the end of 5 years. ಸೊ ಅದೇ ತರ ಪ್ರಾಬ್ಲಮ್, ಆದ್ರೆ ಇದು ಆನ್ವಿಟಿ ಡ್ಯೂ. ಪ್ರತಿ ವರ್ಷ ಬಿಗಿನಿಂಗ್ ಅಲ್ಲಿ ಅವನು ಡೆಪಾಸಿಟ್ ಮಾಡ್ತಾ ಹೋಗ್ತಾನೆ. ಸೊ ಅದರಿಂದ ಇದು ಆನ್ವಿಟಿ ಡ್ಯೂ. ಸೊ ಆನ್ವಿಟಿ ಡ್ಯೂ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಆ ಫಾರ್ಮುಲಾ ತಗೊಳ್ಳಿ. ಆ ಆರ್ಡಿನರಿ ಆನ್ವಿಟಿ ಫಾರ್ಮುಲಾ ಇದೆಯಲ್ಲ, ಅದಕ್ಕೇನೆ ಈ 1+r ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ವಿಟಿ ಡ್ಯೂ ಫಾರ್ಮುಲಾ ಸಿಗುತ್ತೆ ಅಷ್ಟೇನೆ. ಸೊ a/r, ಈ r ಅನ್ನ ಇಲ್ಲೂ ಹಾಕ್ಬೋದು, ಡಿವೈಡೆಡ್ 1+r to the power of n minus 1 ಡಿವೈಡೆಡ್ ಬೈ r ಅಂತೂ ಹಾಕ್ಬೋದು ಅಲ್ವಾ. ಇಲ್ಲಿ ಹಾಕಿದ್ರು ಒಂದೇ, ಇಲ್ಲಿ ಹಾಕಿದ್ರು ಒಂದೇ.
ಸೊ ಈ ಫಾರ್ಮುಲಾ ತಗೊಳ್ಳಿ. ಸೊ ಆಯಾ ಫಿಗರ್ಸ್ ಹಾಕಿ. ಎ ಆನ್ಯುಟಿ ಅಮೌಂಟ್ ಅಂದ್ರೆ 5000 ಇಲ್ಲಿ. ಆರ್ ಅಂದ್ರೆ ಇಂಟ್ರೆಸ್ಟ್ ರೇಟ್ 0.08 8% ಅಲ್ವಾ. ಸೊ ಇಲ್ಲೂ ಅದೇ ತಗೊಳ್ಳಿ. 1 ಪ್ಲಸ್ 0.08 ಟು ದ ಪವರ್ ಆಫ್ 5 ಮೈನಸ್ 1 ಇಂಟು 1 ಪ್ಲಸ್ 0.08 ಇದೊಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇನೆ, ಆಯ್ತಾ. ಇಂಟು 1 ಪ್ಲಸ್ 0.08. ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ. ಸೊ ಇದೆಷ್ಟು ಬರುತ್ತೆ? 62,500 ಬರುತ್ತೆ. ಇಂಟು ಸೊ ಇದೆಷ್ಟು ಬರುತ್ತೆ? 1.08 ಟು ದ ಪವರ್ ಆಫ್ 5 1.4693 ಮೈನಸ್ 1 ಬರುತ್ತೆ. ಇದು 1.08 ಎಷ್ಟು ಬರುತ್ತೆ? 0.4693 ಇಂಟು 1.08. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಈ ಮೂರನ್ನು, ಸೊ ಯು ಗೆಟ್ 31,677.75. So this is your answer. Future value of annuity due. Mr. Ravindra deposits 10,000 rupees at the beginning of every year for 4 years at 12.5%. What is the maturity value after 4 years? So ಇದು ಅದೇ ತರ ಪ್ರಾಬ್ಲಮ್. ಆನ್ಯುಟಿ ಡ್ಯೂ. ಸೊ ಬಿಗಿನಿಂಗ್ ಆಫ್ ಎವ್ರಿ ಇಯರ್ ಡೆಪಾಸಿಟ್ ಮಾಡ್ತಾನೆ. ಸೊ ಆನ್ಯುಟಿ ಡ್ಯೂ ಇದು. ಫಾರ್ಮುಲಾ ಅಪ್ಲೈ ಮಾಡಿ. ಅದೇ ಫಾರ್ಮುಲಾ. ಆನ್ಯುಟಿ ಅಮೌಂಟ್ ಈಸ್ 10,000. 12.5% ಇಂಟ್ರೆಸ್ಟ್ ರೇಟ್. ಸೊ 12.5 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ? 0.125. ಸೊ ಅದನ್ನ ಇಲ್ಲೂ ಹಾಕಿ. 1 plus 0.125 to the power of 4 years ಇದು. Total number of years 4 minus 1 plus 0.125. ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ. ಎಷ್ಟು ಬರುತ್ತೆ? 1.6018 minus 1 into 1.125. ಸೊ ಎಷ್ಟು ಬರುತ್ತೆ? 0.6018. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಡ್ಯೂ ಈಸ್ 54,162. ಸೊ ಇದ್ರ ಅರ್ಥ ಏನಂದ್ರೆ, ಪ್ರತಿ ವರ್ಷ 10,000 ಡೆಪಾಸಿಟ್ ಮಾಡ್ತಾ ಹೋದ್ರೆ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್, ಅಟ್ ದ ಎಂಡ್ ಆಫ್ 4th ಇಯರ್ ನಿಮ್ಗೆ ಇಷ್ಟು ಸಿಗುತ್ತೆ. ಎಷ್ಟು? 54,162 ಸಿಗುತ್ತೆ. ಎಷ್ಟು ಇಂಟ್ರೆಸ್ಟ್ ರೇಟ್ ಅಲ್ಲಿ? 12.5%. ಸೊ 12.5% ಇಂಟ್ರೆಸ್ಟ್ ರೇಟ್ ಅಲ್ಲಿ ಇಯರ್ಲಿ ಕಾಂಪೌಂಡಿಂಗ್ ನಿಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ ಅಂತ. 54,162. ಸೊ ಮೋಸ್ಟ್ಲಿ ಇದು ಲಾಸ್ಟ್ ಪ್ರಾಬ್ಲಮ್ ಅನ್ಸುತ್ತೆ. A company offers 10% rate of interest on deposits. What is the effective rate of interest if interest is compounded monthly, quarterly, half yearly? ಸೊ 3 ಕೇಸಸ್ ಕೇಳಿದ್ದಾರೆ. ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಎಷ್ಟಾಗುತ್ತೆ ಅಂತ. ಸೊ ಫಸ್ಟ್ ಮಂತ್ಲಿ ತಗೊಳ್ಳೋಣ. ಸೊ ಅದೇ ಫಾರ್ಮುಲಾ ಹಾಕಿ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ಗೆ 1 plus I by m to the power of mn minus 1. ಸೊ ಅದನ್ನೇ ಹಾಕಿ I is equal to 0.10 10% ಅಲ್ವಾ. ಸೊ 0.10 divided by 12. ಮಂತ್ಲಿ ಕಾಂಪೌಂಡಿಂಗ್ ಆಗಿರೋದ್ರಿಂದ 12 ಅಂತ ಹಾಕಬೇಕು. 12 ಮಂತ್ಸ್ ಇದೆ. ಸೊ ಪ್ರತಿ ತಿಂಗಳು ಕಾಂಪೌಂಡ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್. ಸೊ ಅದರಿಂದ ಡಿವೈಡೆಡ್ ಬೈ 12 ಅಂತ ಹಾಕಬೇಕು. ಹೋಲ್ ಟು ದ ಪವರ್ ಆಫ್ 12 ಮೈನಸ್ 1. ಎಷ್ಟಾಗುತ್ತೆ? 0.10 ಡಿವೈಡೆಡ್ ಬೈ 12. 10% ಅನ್ನ 12 ಭಾಗ ಮಾಡಬೇಕು. ಎಷ್ಟಾಗುತ್ತೆ? 0.0083 ಆಗುತ್ತೆ. 0.0083 ಟು ದ ಪವರ್ ಆಫ್ 12 ಮೈನಸ್ 1. ಸೊ 1ಗೆ ಆಡ್ ಮಾಡಿದಾಗ 1.0083 ಟು ದ ಪವರ್ ಆಫ್ 12 ಮೈನಸ್ 1. ಸೊ 1.0083 ಅದನ್ನ 12 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಫಿಗರ್ ಸಿಗುತ್ತೆ. 1.10428
-1 ಅಥವಾ ಅದನ್ನ 10.43% ಅಂತ ತಗೋಬಹುದು. ರೌಂಡ್ ಆಫ್ ಮಾಡಿದಾಗ 10.43%. ಸೊ 2 ಡೆಸಿಮಲ್ಸ್ ಆದ್ರೂ ಇರಬೇಕು. 10.43%. ನೆಕ್ಸ್ಟ್ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ನ ತಗೊಳ್ಳೋಣ. ಸೊ ಇಲ್ಲಿ ಅದೇ ಫಾರ್ಮುಲಾನೇ, ಆದ್ರೆ m is equal to 4. 4 quarters in a year. So m is equal to 4. So 10% ನ 4 ಭಾಗ ಮಾಡಿ 2.5 ಅಲ್ವಾ. ಸೊ 0.025 to the power of 4. ಯಾಕೆ 4 ಕ್ವಾರ್ಟರ್ಸ್ ಅಲ್ವಾ, ಸೊ ಅದರಿಂದ to the power of 4. ಸೊ 1.025 to the power of 4 minus 1 ಎಷ್ಟು ಬರುತ್ತೆ? 1.10381 minus 1 ಅಥವಾ 10.38%. 10.38%. ಅಂದ್ರೆ ಇದರ ಅರ್ಥ ಇಯರ್ಲಿ ಪರ್ಸೆಂಟೇಜ್ ಎಷ್ಟಿದೆ 10% per annum, it is equal to 10.38% if compounding is done quarterly. ಆಯ್ತಾ? ಹಾಗೇನೆ ಮಂತ್ಲಿ ಮಾಡಿದಾಗ ಅದು 10.43% ಬರುತ್ತೆ. ಏನು ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್. ಸೊ ಇಯರ್ಲಿ 10% ಏನಿದೆ ದಟ್ ಈಸ್ ಈಕ್ವಲ್ ಟು 10.43% if compounding is done monthly. ಆಯ್ತಾ? ಸೊ ಇದು ಲಾಸ್ಟ್ ಕೇಸ್ ಹಾಫ್ ಇಯರ್ಲಿ. ಸೊ ಇಲ್ಲಿ m is equal to 2 ಅಂತ ತಗೋಬೇಕು. ದೇರ್ ಆರ್ 2 ಹಾಫ್ ಇಯರ್ಸ್ ಇನ್ ಅ ಇಯರ್. ಸೊ 2 ಅಂತ ತಗೋಬೇಕು m ಅಂದ್ರೆ. ಸೊ 10% ನ 2 ಭಾಗ ಮಾಡಿ 5% ಅಲ್ವಾ, ಟು ದ ಪವರ್ ಆಫ್ 2. m into n, n ಅಂದ್ರೆ 1 ಅಂತಾನೆ ತಗೊಳ್ಳಿ, m ಅಂದ್ರೆ 2. ಸೊ m into n is 2 into 1, 2 ಅಲ್ವಾ. ಸೊ 1.05 to the power of 2 minus 1. ಸೊ ಮಲ್ಟಿಪ್ಲೈ ಮಾಡಿ 1.1025 minus 1 ಅಂದ್ರೆ 10.25%. ಸೊ ಇದರ ಅರ್ಥ ಆ ಆನ್ಯುಯಲ್ ಇಂಟ್ರೆಸ್ಟ್ ರೇಟ್ ಏನಿದೆ 10% per annum, that is equal to 10.25% if compounding is done half yearly. So next to MCQs solve ಮಾಡೋಣ. What is EIR? ಯಾವುದು ನೋಡಿ ಆಪ್ಷನ್ಸ್. Effective interest rate. What among the below is the future of annuity? ಯಾವುದು? Identical cash flows at periodical intervals. ಅದಕ್ಕೇನೆ annuity ಅನ್ನೋದು, ಪೆನ್ಷನ್ ಅಲ್ವಾ. ಹಾಗೇನೆ ಸ್ಯಾಲರಿ, ಸ್ಯಾಲರಿನೂ ಆಲ್ಮೋಸ್ಟ್ ಅದೇ ಸ್ಯಾಲರಿನೇ ಬರುತ್ತೆ ಪ್ರತಿ ತಿಂಗಳು. ಪೆನ್ಷನ್ ಮತ್ತೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಅದೆಲ್ಲ ಐಡೆಂಟಿಕಲ್ ಸಮ್ಸ್ ರಿಸೀವ್ಡ್ ಅಟ್ periodical intervals. What is an annuity occurring at the beginning of each period called? Annuity due ಅಲ್ವಾ. ಆರ್ಡಿನರಿ annuity ಅಂದ್ರೆ at the end of every period ಆಗೋದು. Annuity due ಅಂದ್ರೆ beginning of every period. What is an annuity occurring at the end of each period called? Ordinary annuity. What is the difference between annuity and uneven flow? ಏನು ವ್ಯತ್ಯಾಸ ಆನ್ಯುಟಿಗೂ uneven flowಗೂ? ಏನು ವ್ಯತ್ಯಾಸ? ಸೊ ಆನ್ಯುಟಿನಲ್ಲಿ ಸೇಮ್ ಅಮೌಂಟ್ ಇರುತ್ತೆ ಪಿರಿಯಾಡಿಕಲ್ ಇಂಟರ್ವಲ್ಸ್ ಅಲ್ಲಿ, ಆದ್ರೆ uneven flow ನಲ್ಲಿ ಬೇರೆ ಬೇರೆ ಕ್ಯಾಶ್ ಫ್ಲೋಸ್ ಬರುತ್ತೆ. ಸೊ ಡಿಫರೆಂಟ್ ಅಮೌಂಟ್ಸ್ ಆರ್ ರಿಸೀವ್ಡ್ ಆಸ್ ಕ್ಯಾಶ್ ಫ್ಲೋಸ್ ಇನ್ ಡಿಫರೆಂಟ್ intervals.
ಅಲ್ವಾ? ಸೊ ಅದೊಂದೇ ಮೇನ್ ಡಿಫ್ರೆನ್ಸ್. So these are the references. Thank you students. Thank you for your patience. So ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಏನೇ ಡೌಟ್ಸ್ ಇದ್ರೂ ನಿಮ್ಮ ಟೀಚರ್ಸ್ ಹತ್ರ ಕೇಳ್ಕೊಳ್ಳಿ. ಥ್ಯಾಂಕ್ ಯು.